ಈ ಸಲ ನಮಗೆ ಯಶಸ್ಸು ಸಿಗ್ತಿತ್ತು ಅಂತ ಅನಿಸ್ತಾ ಇದೆ. ಆದರೆ ಕಾರಣಾಂತರದಿಂದ ಈ ವರ್ಷ ಆಗದಿದ್ರು ಯಾವುದೇ ಪರಿಸ್ಥಿತಿಯಲ್ಲಿ ಮುಂದಿನ ವರ್ಷ ನಮ್ಮಲ್ಲಿ ಹೈಸ್ಕೂಲ್ ಹಾಗೆ ಆಗ್ತದೆ, ಇದು ಶತಸಿದ್ಧ. ಇನ್ನು ಎರಡನೇ ವಿಷಯ ತಮಗೆ ಹೇಳ್ಬೇಕಂದ್ರೆ, ಇಲ್ಲಿ ಕೊಂಡಗೋಳಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಿಂದಗಿ, ನಮ್ಮಲ್ಲಿ ಸಿಂದಗಿ ತಾಲೂಕಿನಲ್ಲಿ ಸಿಂದಗಿ ತಾಲೂಕಿನಲ್ಲಿ 6 ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೊಸದಾಗಿ ಮಾಡಬೇಕಂತ ಪ್ರಸ್ತಾವನೆ ಬಂದಿದೆ ಸರ್ಕಾರದಿಂದ. ನಾವು ಮುಂಚೆ ಸಿಂದಗಿ ತಾಲೂಕಿನಲ್ಲಿದ್ವಿ, ಈಗ ದೇವರಪುರಿ ತಾಲೂಕು ಬಂದು ಸೇರ್ಪಡೆ ಆಗಿದ್ದೀವಿ. ಅದಕ್ಕೆ ಅಲ್ಲಿ ಸಿಂದಗಿ MLA ಅವರು ಮನಮೋಹನ್ ಸಾಹೇಬರು ಬರೀ 3 ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ರು. ಅದ್ರ ಜೊತೆ ನಮ್ದು ಒಂದು ಪ್ರಸ್ತಾವನೆ ಹೋಗಿದೆ. ಈಗ 6 ಸ್ಯಾಂಕ್ಷನ್ ಇದೆ, ಈಗಾಗಲೇ 6 ಮಂಜೂರಾತಿ ಇದೆ, ಅದ್ರಲ್ಲಿ 4 ಹೋಗಿದೆ, ನಮ್ದು ಆಗುತ್ತೆ. ಆದ್ರೆ ಏನಂತ ಅದಕ್ಕೆ 2 ಎಕರೆ ಸರ್ಕಾರಿ ಜಮೀನು ಕೇಳಿದ್ರು ಮತ್ತು ಗ್ರಾಮ ಪಂಚಾಯತಿಯ ಒಂದು ಠರಾವು ಕೇಳಿದ್ರು ಮತ್ತು ಆ 2 ಎಕರೆ ಜಾಗದ ನಕ್ಷೆ ಕೇಳಿದ್ರು, ಚೆಕ್ಬಂದಿ ಕೇಳಿದ್ರು. ಅದನ್ನೆಲ್ಲರೂ ಈಗಾಗಲೇ ಒದಗಿಸಿಕೊಟ್ಟಿದ್ದೀವಿ. ಈಗ ಆ ಫೈಲ್ ಮೊದಲು ಸಿಂದಗಿಗೆ ಹೋಗಿ, ಸಿಂದಗಿಯಿಂದ DH ಆಫೀಸ್ ಬಿಜಾಪುರಕ್ಕೆ ಹೋಗಿ, ಬಿಜಾಪುರದಿಂದ ಬೆಂಗಳೂರಿಗೆ ಹೋಗಿದೆ. ಈಗ ತಮಗೆಲ್ಲ ಗೊತ್ತಿರೋ ವಿಷಯ ಇದೆ, ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರೆ ಅದರ ಹಿಂದೆ ಯಾರು ಬೆನ್ನ ಹಾಕ್ತಾರ, ಅದಕ್ಕೆ ಖರ್ಚು ವೆಚ್ಚ ಇದ್ದೇ ಇರ್ತದೆ. ಅದಕ್ಕೆ ಯಾರು ಮುದ್ದಾಳತ್ವ ವಹಿಸಿ ಮಾಡ್ತಾರ, ಕೆಲಸ ಮಾಡ್ತಾರ, ಅವ್ರಿಗೆ ನೀವು ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಿ ನಿಮ್ಮ ತನುಮನದಿಂದ ಅವರಿಗೆ ಆಶೀರ್ವಾದ ಮಾಡಿದ್ದೇದಲ್ಲಿ ಈ 3 ಕೆಲಸಗಳು: ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಒಂದು ಹೈಸ್ಕೂಲ್, ಇನ್ನೊಂದು ಬಹುಮುಖ್ಯವಾಗಿ ಹುಬ್ಬಳ್ಳಿ ವಿಷಯ. ಹುಬ್ಬಳ್ಳಿ ವಿಷಯ ಶಾಸಕರು ಏನ್ ಮಾಡಿದ್ರು ಅಂದ್ರೆ, ಕೋಲ್ವಾರ ಗೋಡೆ ಆಗಬೇಕು ದೊಡ್ಡ ಹೊಡೆದಂತ ಅವರ ಪ್ರಸ್ತಾವನೆ ಶಾಸಕರು ಮಾಡಿ ಕಳಿಸಿದ್ರು. ಆದ್ರೆ ಕೋಲ್ವಾರ ಅದಕ್ಕೆ ಕೋಲಾರ ಹೋಗ್ಬೇಕಾದ್ರೆ ರಸ್ತೆ ಸಂಚಾರ ಸರಿಯಿಲ್ಲ, ಸರಿಯಾದ ಬಸ್ಗಳಿಲ್ಲ. ನಮ್ದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋ ಹಳ್ಳಿಗಳೆಲ್ಲರೂ ಅವ್ರ ಸಂಘ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಅವ್ರು ಪ್ರತಿಯೊಂದು ಗ್ರಾಮದಿಂದ ಒಂದೊಂದು ಲೆಟರ್ ತಗೊಂಡು ನಾವು ಏನಂತ ಕೊಂಡಗೋಳಿಗೆ ಯಾರು ಹುಬ್ಬಳ್ಳಿ ಆದ್ರೆ ಸೂಕ್ತ ಅದ, ನಮಗದ ರಸ್ತೆ ಸಂಚಾರ ಸರಿಯಿಲ್ಲ, ಕೋಲಾರ ಹೋಗ್ಬೇಕಾದ್ರೆ ಯಾವಾಗಲೂ ಒಂದು ಬಸ್ ಅಂತ ತಗೊಂಡು ಅವರೆಲ್ಲ ಮಾಡಿ 3 ಗ್ರಾಮ ಪಂಚಾಯತಿ ಠರಾವನ್ನ ಕಲೆಕ್ಟ್ ಮಾಡಿ, ಒಂದು ಕೊಂಡಗೋಳಿ ಆಯ್ತು, ಇನ್ನೊಂದು ಅದು ಕೆರಟಗಿ ಗ್ರಾಮ ಪಂಚಾಯತಿ, ಇನ್ನೊಂದು ಯಾರ ಗ್ರಾಮ ಪಂಚಾಯತಿ, 3 ಗ್ರಾಮ ಪಂಚಾಯತಿ ಠರಾವ್ ಕಲೆಕ್ಟ್ ಮಾಡಿ ಮತ್ತು MB ಪಾಟೀಲ್ ಲೆಟರ್ ಮಾಡಿ ಅದ್ರ ನಾವು ಶಾಸಕರ ಕಡೆ ಹೋದ್ವಿ. ಈಗಾಗಲೇ ಅವರು ಕೋಲಾರಕ್ಕೆ ಲೆಟರ್ ಕೊಟ್ಟು ಕೋಲಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ರು ಕೂಡ